ಸ್ವಲ್ಪ ಪೋಲಿ ಹುಡುಗರು ಇದ್ದಾರೆ, ಅವರು ಗಲಾಟೆ ಮಾಡ್ಕೊಂಡು ಬರ್ತಾರೆ. ಅದೆಲ್ಲ ಕಮ್ಮಿ ಆದ್ರೆ ಈ ಥರ ಸೀನಿಯರ್ಸ್ಗೆ ಏನು. ಕರ್ನಾಟಕದ ಮೈಸೂರಿನಲ್ಲಿರುವಂತಹ ಚಾಮುಂಡಿ ಬೆಟ್ಟಕ್ಕೆ ವೀಕೆಂಡ್ ಬಂದರೆ ಸಾಕು ಹಲವಾರು ಜನ ವಿಸಿಟ್ ಕೊಡ್ತಾರೆ. ಚಾಮುಂಡಿ ತಾಯಿಯ ದರ್ಶನ ಮಾಡಿಕೊಂಡು ತಮ್ಮ ಬೇಡಿಕೆಗಳನ್ನ ಈಡೇರಿಸುತ್ತಾಯಿ ಅಂತ ಹೇಳಿ ರಿಕ್ವೆಸ್ಟನ್ನು ಮಾಡ್ಕೊಂಡು ಬರ್ತಾರೆ. ಇಂತಹ ಪ್ಲೇಸಲ್ಲಿ ಎಂತಹ ಒಂದು ದುರ್ಘಟನೆ ನಡೀತಾ ಇದೆ ಅಂತ ಹೇಳಿದರೆ ಈ ವಿಡಿಯೋನ ಒಮ್ಮೆ ನೋಡ್ಕೊಂಬನ್ನಿ. ಫುಲ್ ಹುಡುಗಿರೆಲ್ಲ ತುಂಬ್ಕೊಂಡು ಮೈ ತುಂಬ ನೋಡ್ಕೊಂಡು ಕಣ್ ತುಂಬಿಸ್ಕೊಳ್ಳೋದು, ಹೋಯ್ತಾರೆ ರೇಗಿಸ್ಕೊಂಡು ಹುಡುಗರಿಗೆಲ್ಲ ಹೊಡ್ಕೊಂಡು ಚಿಂದಿಯಾಗಿ ಮಜಾ ಮಾಡಕ್ಕೆ ಹೋಯ್ತೀವಿ. ಸೊ ಈ ಪೋಲಿ ಹುಡುಗರು ಮಾತಾಡ್ತಿರುವಂತಹ ವಿಚಾರಗಳನ್ನ ನೀವು ನೋಡ್ತಾ ಇದ್ರೆ ಇವರಿಗೆ ಮೂಗುದಾರ ಹಾಕುವಂತಹ ಒಂದು ಡಿಪಾರ್ಟ್ಮೆಂಟ್ ಎಲ್ಲೂ ಕೂಡ ಇಲ್ಲ. ಅಲ್ಲಿ ಬರುವಂತಹ ಹುಡುಗಿರನ್ನ ರೇಗಿಸ್ಕೊಂಡು ಅಜ್ಜ ತಾತಂದ್ರು ಅವರನ್ನೆಲ್ಲ ರೇಗಿಸ್ಕೊಂಡು ಇವರು ಎಂಜಾಯ್ನ ಮಾಡ್ತಿದ್ದಾರಂತೆ, ಸಿಕ್ಕಾಪಟ್ಟೆ ಎಂಜಾಯ್ನ ಮಾಡ್ತಿದ್ದಾರಂತೆ, ಕಣ್ ತುಂಬ್ಕೋತಿದ್ದಾರಂತೆ. ಅಂತಹ ಪವಿತ್ರ ಸ್ಥಳದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂದರೆ ಇವರಿಗೆ ಸಿಕ್ಕಾಪಟ್ಟೆ ಧೈರ್ಯ ಇದೆ. ಯಾಕಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸೇಫ್ಟಿ ಇಲ್ಲ, ಸೆಕ್ಯೂರ್ ಇಲ್ಲ. ಹೆಣ್ಣು ಮಕ್ಕಳು ಯಾರು ಬಂದರೆ ಇಂತಹ ಪೋಲಿ ಹುಡುಗರು ಅವರನ್ನು ಚುಡಾಯಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇವರನ್ನು ಎಳ್ಕೊಂಡು ಹೋಗಿ ಬೂಟ್ಗಾಲ್ನಲ್ಲಿ ಹೊಡೆದು ಬುದ್ಧಿ ಕಲಿಸಿದ್ರೆ ಆ ಒಂದು ಕ್ಷೇತ್ರಕ್ಕೆ ಒಳ್ಳೆಯ ಹೆಸರಿರೋದು ಉಳ್ಕೊಳ್ಳುತ್ತೆ. ಇಂಥವರಿಂದ ಅಲ್ಲಿನ ಹೆಸರು ಕೂಡ ಹಾಳಾಗ್ತಾ ಇದೆ. ಸೊ ಇದರ ಬಗ್ಗೆ ಒಂದು ಹೆಣ್ಣು ಮಗು ಮಾತಾಡಿದೆ, ಅವರ ಬಗ್ಗೆ ಕೇಳಿಸ್ಕೊಳ್ರಿ. ಅದೇ ಪೋಲಿ ಹುಡುಗರು ಕಮ್ಮಿ ಆಗಬೇಕು. ಸ್ವಲ್ಪ ಪೋಲಿ ಹುಡುಗರು ಇದ್ದಾರೆ, ಅವರು ಗಲಾಟೆ ಮಾಡ್ಕೊಂಡು ಬರ್ತಾರೆ. ಅದೆಲ್ಲ ಕಮ್ಮಿ ಆದ್ರೆ ಈ ಥರ ಸೀನಿಯರ್ಸ್ಗೆ ಏನು ಪ್ರಾಬ್ಲಮ್ ಇರಲ್ಲ. ಸೊ ಇವರು ಮಾತಾಡಿರೋ ಪ್ರಕಾರ ಈ ನನ್ನ ಮಕ್ಕಳು ಈ ಥರ ಹಲವಾರು ಗುಂಪುಗಳಿದೆ, ಇವರು ಒಂದು ಸೋಷಿಯಲ್ ಮೀಡಿಯಾ ಮೈಕ್ ಬಂದು ಇಟ್ಟ ಕೂಡಲೇ ಅಷ್ಟು ಧೈರ್ಯವಾಗಿ ನಾವು ಈ ಥರ ಎಂಜಾಯ್ನ ಮಾಡ್ತಾಯಿದ್ದೀವಿ, ಇವ್ರನ್ನ ಚುಡಾಯಿಸ್ಕೊಂಡು ಹೋಗ್ತೀವಿ, ಅಲ್ಲಿ ಇಲ್ಲಿ ಹೊಡ್ಕೊಂಡು ಹೋಗ್ತೀವಿ, ಹಾಗೆ ಹೀಗೆ ಎಂಜಾಯ್ ಮಾಡ್ಕೋತೀವಿ, ಕಣ್ಣು ತುಂಬ್ಕೋತೀವಿ ಅಂತ ಹೇಳಿ ಅಷ್ಟು ಧೈರ್ಯವಾಗಿ ಹೇಳ್ತಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಯಾವುದೇ ರೀತಿಯಾದಂತಹ ನಮ್ಮ ಪೊಲೀಸರು ಕರ್ತವ್ಯಗಳನ್ನ ನಿರ್ವಹಿಸ್ತಿಲ್ಲ ಅಂತಹ ಅರ್ಥ. ಇವರಿಗೆ ಒಂದು ತಕ್ಕ ಬುದ್ಧಿಯನ್ನು ಕಲಿಸಿ, ಯಾಕಂದರೆ ಅಲ್ಲಿ ಬರುವಂತಹ ಜನರು ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ, ದೇಶದಿಂದ ಬರ್ತಾರೆ. ಪೋಲಿಗಳಿಂದ ಅಲ್ಲಿ ಅವರಿಗೆ ಅವಮಾನ ಆದರೆ ಅದಕ್ಕೆ ಜವಾಬ್ದಾರರು ಯಾರು? ದಯವಿಟ್ಟು ಇವಂಥವ್ರನ್ನ ಕಡಿವಾಣ ಹಾಕಬೇಕು.